ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಒಂದು ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ಲೋಗೋ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ. ಫಸ್ಟು ಫೋಟೋಸಲ್ಲಿ ನಾನು ಒಂದು ಬ್ಲ್ಯಾಕ್ ಶೀಟ್ನ ತೊಗೊಂಡಿದ್ದೀನಿ. ಇಲ್ಲಿ ಎಡಿಟ್ ಅಂತ ಕೊಡಬೇಕು. ಎಡಿಟ್ ಅಂತ ಕೊಟ್ಟಾದ್ಮೇಲೆ ಟೆಕ್ಸ್ಟ್ ಇರುತ್ತೆ. ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬೋಲ್ಡ್ ಅಂತ ಒಂದು ಇದಿರುತ್ತೆ ಲೋಗೋ. ಆ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆ ಲೆಟರ್ಸ್ ಏನಿರುತ್ತೋ ಅದು ಸ್ವಲ್ಪ ಬೋಲ್ಡಾಗಿ ಬರುತ್ತೆ. ಈಗ ನೀವು ಲೋಗೋದಲ್ಲಿ ಯಾವ ಥರ ಲೋಗೋ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಅದರ ಲಾಸ್ಟ್ ಲೆಟರ್ನ ಟೈಪ್ ಮಾಡಬೇಕು ಫಸ್ಟು. ನಾನಿಲ್ಲಿ ಪಿ ಅಂತ ಟೈಪ್ ಮಾಡ್ತೀನಿ. ಇದನ್ನು ಆದಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪಿನ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು. ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಸುಮ್ಮನೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಬರುತ್ತೆ. ಈಗ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಅದೇ ಥರ ಬೇಕಂದರೆ ಲೆಟರು ಇನ್ನೊಂದು ಸಲ ಕ್ಲಿಕ್ ಮಾಡಿ. ನಿಮಗೆ ಇಷ್ಟ ಆಗಿರೋ ಕಲರ್ ಯಾವುದಾದ್ರೂ ತೊಗೊಬೋದು. ನಾನು ಇಲ್ಲಿ ಬ್ಲೂ ತೊಗೊತಾ ಇದ್ದೀನಿ. ಎಫ್. ಇದನ್ನ ನಿಮ್ಗೆ ಯಾವ ಥರ ಸ್ಟೈಲ್ ಬೇಕೋ ಆ ಸ್ಟೈಲಲ್ಲಿ ಪ್ಲೇಸ್ ಮಾಡ್ಕೊಬೋದು ನೀವು. ನಾನು ಈ ಥರ ಪ್ಲೇಸ್ ಮಾಡಿದೆ. ಈಗ ನೆಕ್ಸ್ಟ್ ಲೆಟರ್ ಟಿ ನೋಡಿ, ಇದೇ ಟೆಕ್ಸ್ಟ್ನ ಆರೆಂಜ್ ಮಾಡಿದೆ. ಈಗ ಟಿ ಅಂತ ಟೈಪ್ ಮಾಡ್ತೀನಿ. ಈಗ ಬಂತು ನೋಡಿ ಟಿ. ಈಗ ನೀವು ಬೇಕಾದರೆ ಇದಕ್ಕೆ ಈ ಕಂಪ್ನಿ ನೇಮ್ ಬೇಕಾದರೂ ಕೊಡ್ಬೋದು, ಲೋಗೋದ ನೇಮ್. ನಾನಿಲ್ಲಿ ತೇಜಸ್ ಫುಡ್ ಪ್ರಾಡಕ್ಟ್ಸ್ ಅಂತ ಕೊಡ್ತಾ ಇದ್ದೀನಿ. ಇದಕ್ಕೇನು ಬೋಲ್ಡ್ ಬೇಕಾಗಲ್ಲ. ಈಗ ನೋಡಿ ಲೋಗೋ ರೆಡಿ ಆಗಿದೆ. ಇದನ್ನು ಸೇವ್ ಮಾಡ್ಕೊತೀನಿ. ನೋಡಿ, ಇದು ಲೋಗೋ ರೆಡಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟೆ ನಿಮಗೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.